ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಎಷ್ಟು ಜನಕ್ಕೆ ಬಂದಿದೆ, ಹಾಗೆ 33ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆ ಆಗಸ್ಟ್ ತಿಂಗಳು ಪಿಂಚಣಿ ಹಣ ಇನ್ನೂ ಎಷ್ಟು ಜನಕ್ಕೆ ಬಾಕಿ ಇದೆ, ಸಾಕಷ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ಉತ್ತರ ಕೊಡ್ತೀನಿ. ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಗೊತ್ತಾಗುತ್ತೆ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನೇ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದುವರೆಗೂ ಕೂಡ 32ನೇ ಕಂತಿನ ಹಣ ಜಮೆ ಆಗಿದೆ. ಬಟ್ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಜಮೆ ಆಗಿಲ್ಲ. ಇನ್ನೂ ಒಂದು 35ರಿಂದ 40% ಮಹಿಳೆಯರಿಗೆ 32ನೇ ಕಂತಿನ ಹಣ ಜಮೆ ಆಗಬೇಕಾಗಿದೆ. ಇವಾಗ ರೀಸೆಂಟಾಗಿ 3ನೇ ಹಂತದ ಹಣ ರಿಲೀಸ್ ಮಾಡಿದರು. ಬಟ್ ಸ್ಟಾರ್ಟಿಂಗ್ ಒಂದಿನ 2 ದಿನ ತುಂಬ ಸ್ಪೀಡಾಗಿ ಹಾಕೊತ ಹೋದ್ರು. ಬಟ್ ಇವಾಗ ತುಂಬಾ ಸ್ಲೋ ಆಗಿ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಒಂದು 35ರಿಂದ 40% ಜನಕ್ಕೆ ಮಹಿಳೆಯರಿಗೆ 32ನೇ ಕಂತಿನ ಹಣ ಬಾಕಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಜನರಿಗೆ 30ನೇ ಕಂತಿನ ಹಣ, 31, 32 ಯಾವುದೆಲ್ಲ ಪೆಂಡಿಂಗ್ ಇತ್ತು, ತುಂಬ ಜನಕ್ಕೆ 6,000 ರೂಪಾಯಿ, 4,000 ರೂಪಾಯಿ, 2,000 ರೂಪಾಯಿ ಹೀಗೆಲ್ಲ ಜಮೆ ಆಗಿದೆ. ಸೊ ಅಕಸ್ಮಾತ್ ನಿಮ್ಗೆ ಇನ್ನೂ ಬಂದಿಲ್ಲ, ನಿಮಗೂ ಕೂಡ ಪೆಂಡಿಂಗ್ ಹಣ ಬಾಕಿ ಇದೆ ಅಂತಂದರೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ತುಂಬ ಸ್ಲೋ ಆಗಿ ಆಗ್ತಿರೋದ್ರಿಂದ ನಿಮಗೆ ಇನ್ನೂ ಬಂದಿರಲ್ಲ ಅಷ್ಟೇ. ಸಾಕಷ್ಟು ಜನಕ್ಕೆ 31ನೇ ಕಂತಿನ ಹಣನೂ ಕೂಡ ಇದೇ ರೀತಿ ಆಯಿತು. ಮಧ್ಯದಲ್ಲಿ ತುಂಬ ಕಮ್ಮಿ ಜನಕ್ಕೆ ಹಾಕ್ತಾಯಿದ್ರು. ಆಮೇಲೆ 32ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿಬಿಟ್ರು. ಸೊ ಹಾಗಾಗಿ ಅಂಥವರಿಗೆಲ್ಲ 31 ಹಾಗೆ 32ನೇ ಕಂತಿನ ಹಣ ಒಂದೇ ದಿನ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಆಗಿರ್ಬೋದು, ಅಥವಾ ಒಂದು ವಾರ ಹೆಚ್ಚು ಕಮ್ಮಿನಲ್ಲಿ 6,000 ರೂಪಾಯಿ, 4,000 ರೂಪಾಯಿ ಎಲ್ಲ ಜಮೆ ಆಗಿದೆ. ತುಂಬ ಜನ ನನಗೆ ಕಮೆಂಟಲ್ಲೂ ಕೂಡ ಮಾಡಿ ತಿಳಿಸಿದ್ದೀರಾ, ನಮಗೆ 3 ತಿಂಗಳು ಪೆಂಡಿಂಗ್ ಇತ್ತು, 2 ತಿಂಗಳು ಪೆಂಡಿಂಗ್ ಇತ್ತು ಅಂತ. ಸೊ ತಲೆ ಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದರೆ ತುಂಬ ಸ್ಲೋ ಆಗಿ ಹಾಕ್ತಾ ಇರೋದ್ರಿಂದ ನಿಮಗೆ ಬರೋದು ಲೇಟ್ ಆಗ್ತಿದೆ ಅಷ್ಟೇ. ಯಾಕಂದರೆ ಕೋಟ್ಯಾಂತರ ಜನ ಇರ್ತಾರಲ್ಲ. ಸೊ DBT ಮುಖಾಂತರ ಕೆಲವು ರಾಜ್ಯಗಳಿಗೆ, ಕೆಲವು ಜಿಲ್ಲೆಗಳಿಗೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಕೆಲವು ಜಿಲ್ಲೆಯ ಜನಕ್ಕೆ ಕಮ್ಮಿ ಬರುತ್ತೆ ಅಷ್ಟೇ. ಅದು ಬಿಟ್ಟು ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತಲ್ಲ, ಕೆಲವು ಜಿಲ್ಲೆ ಜನಕ್ಕೆ ಕಡಿಮೆ ಬಂದಿರುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹಣ ಜಮೆ ಆಗೇ ಆಗುತ್ತೆ. ಸೊ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಿಮಗೆ 32ನೇ ಕಂತಿನ ಹಣ ಜಮೆ ಆಗಿದೆಯಾ ಆಗಿಲ್ವಾ ಅಂತ. ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ, ಹಾಗೆ ಇನ್ನೂ ಜಮೆ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಬಂದೇ ಬರುತ್ತೆ. ಸೊ ಇನ್ನು ಪಿಂಚಣಿ ಹಣದ್ರ ಬಗ್ಗೆ ಹೇಳಬೇಕಂದ್ರೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ರಿಲೀಸ್ ಮಾಡಿದ್ದಾರೆ. ಬಟ್ ಇನ್ನೂ ಒಂದು 50% ಜನಕ್ಕೆ ಬರಬೇಕಾಗಿದೆ. ಬಟ್ ಅಟ್ ಪ್ರೆಸೆಂಟ್ ಈಗ ಸ್ಟಾಪ್ ಮಾಡಿದ್ದಾರೆ. ಈಗ ಯಾವುದೇ ರೀತಿ ಪಿಂಚಣಿ ಹಣ ಜಮೆ ಮಾಡ್ತಾ ಇಲ್ಲ. ಜುಲೈ ತಿಂಗಳಲ್ಲೂ ಕೂಡ ಇದೇ ರೀತಿ ಮಾಡಿದರು. ಒಂದು ಸ್ವಲ್ಪ ದಿನ ಹಾಕಿದ್ರು, ಮತ್ತೆ ಸ್ಟಾಪ್ ಮಾಡಿದರು, ಮತ್ತೆ ಜಮೆ ಶುರು ಮಾಡಿ ಎಲ್ಲರೂ ಕೂಡ ಕ್ಲಿಯರ್ ಮಾಡಿದರು. ಈಗ ಆಗಸ್ಟ್ ತಿಂಗಳದು ಅಷ್ಟೇ ಒಂದು 50% ಜನಕ್ಕೆ ಪಿಂಚಣಿ ಹಣ ಬಂದಿದೆ ಆಗಸ್ಟ್ ತಿಂಗಳದು. ಈಗ ಮತ್ತೆ ಸ್ಟಾಪ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಮತ್ತೆ ಜಮೆ ಶುರು ಮಾಡ್ತಾರೆ ಅನಿಸುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ಯಾರಿಗೆಲ್ಲ ಪಿಂಚಣಿ ಹಣ, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಥವಾ ವಿಧವಾ ವೇತನ ಆಗಿರ್ಬೋದು, ಸೊ ವಿಕಲಚೇತನ ಪಿಂಚಣಿ ಆಗಿರ್ಬೋದು, ಸೊ ವೆಯ್ಟ್ ಮಾಡಿ. ಈಗ ಸ್ಟಾಪ್ ಆಗಿರೋದ್ರಿಂದ ನಿಮ್ಗಳಿಗೆ ಇನ್ನೂ ಬಂದಿರಲ್ಲ ಅಷ್ಟೇ. ಯಾಕಂದರೆ ಲಾಸ್ಟ್ ವಿಡಿಯೋ ಮಾಡಿದಾಗಲೂ ತುಂಬ ಜನ ಪಿಂಚಣಿ ಹಣ ಬಂದಿಲ್ಲ ನಮಗೆ, ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಿ. ಇವಾಗ ಸ್ಟಾಪ್ ಮಾಡಿದ್ದಾರೆ, ಹಾಗಾಗಿ ನಿಮ್ಗಳಿಗೆಲ್ಲ ಇನ್ನೂ ಹಣ ಬಂದಿಲ್ಲ. ಬಟ್ ಜುಲೈ ತಿಂಗಳವರೆಗೂ ಎಲ್ಲ ಕಂತಿಂದು ಪಿಂಚಣಿ ಹಣ ಬಂದಿದೆ, ಎಲ್ಲ ತಿಂಗಳದ್ದು ಅಂತಂದರೆ ಖಂಡಿತ ಆಗಸ್ಟ್ ತಿಂಗಳದ್ದು ಕೂಡ ಬರುತ್ತೆ. ಸ್ಟಾಪ್ ಮಾಡಿರೋದ್ರಿಂದ ನಿಮಗೆ ಇನ್ನೂ ಬಂದಿಲ್ಲ ಅಷ್ಟೇ. ಹಾಗೆ ಯಾರಿಗೆಲ್ಲ ಒಂದು 4-5 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ, ಸೊ ಅಂಥವ್ರಿಗೆ ಏನು ಮಾಡಬೇಕು, ಏನಕ್ಕೆ ನಿಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾಕೆ ಪಿಂಚಣಿ ಹಣ ಬರ್ತಾ ಇಲ್ಲ, ಏನು ರೀಸನ್ನು, ನೀವುಗಳೆಲ್ಲ ಏನು ಮಾಡಬೇಕು, ಯಾವ ಆಫೀಸಿಗೆ ಹೋಗಿ ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ಹಿಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ದಯವಿಟ್ಟು ಚೆಕ್ ಮಾಡಿ. ನಿಮ್ಗೇನಾದ್ರು ಜುಲೈ ತಿಂಗಳವರೆಗೂ ಬಂದಿದೆ ಅಂತಂದರೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಆಗಸ್ಟ್ ತಿಂಗಳದ್ದು ಕೂಡ ಬಂದೇ ಬರುತ್ತೆ. ಅಕಸ್ಮಾತ್ ನಿಮಗೆ ಮೇ ಜೂನಿಂದನೇ ಬಂದಿಲ್ಲ ಅಂತಂದರೆ ನೀವು ಆ ವಿಡಿಯೋನ ಚೆಕ್ ಮಾಡಿ, ಏನಕ್ಕೆ ಬಂದಿಲ್ಲ ಏನು ಅನ್ನೋದು ಕೂಡ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ಏನೆಲ್ಲ ದಾಖಲೆಗಳನ್ನ ತೊಗೊಂಡು ಹೋಗಬೇಕು, ಎಲ್ಲೋಗಿ ಕೊಡಬೇಕು, ನಿಮ್ಗೆ ಎಷ್ಟು ದಿನದಲ್ಲಿ ಪಿಂಚಣಿ ಹಣ ಪೆಂಡಿಂಗ್ದು ಬರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ.
ಸೊ ನೀವು ಅದನ್ನ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಜುಲೈ ತಿಂಗಳವರೆಗೂ ಬಂದಿದೆ ಅಂತಂದರೆ ನೀವೇನೂ ತಲೆಗೆಡಿಸ್ಕೊಳ್ಳಾಗತ್ತೆ ಇಲ್ಲ, ಈ ತಿಂಗಳದ್ದು ಕೂಡ ಬಂದೇ ಬರುತ್ತೆ. ಮುಂಚೆ ಪಿಂಚಣಿ ಹಣ ಕರೆಕ್ಟ್ ಟೈಮಿಗೆ ಕೊಡೋರು, ಬಟ್ ಇವಾಗ 4-5 ತಿಂಗಳಿಂದ ಅಂತೂ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ಪಾಪ ವೃದ್ಧಾಪ್ಯ ವೇತನ ಆಗಿರ್ಬೋದು, ತುಂಬ ಜನ ಈ ಪಿಂಚಣಿ ಹಣ ನಂಬ್ಕೊಂಡೇ ಜೀವನ ಮಾಡ್ತಿರ್ತಾರೆ. ಅಂಥವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. ಅನರ್ಹರದ್ದು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿ ಅರ್ಹರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾಯಿದೆ. ಸರ್ಕಾರದವರು ಯಾಕೆ ಈ ಥರ ಮಾಡ್ತಾರೋ ಏನೋ. ಈಗ ಗೃಹಲಕ್ಷ್ಮಿದು ಕೂಡ ಅಷ್ಟೇ, ಒಂದು ಸತಿ ಬಿಡುಗಡೆ ಮಾಡ್ತಾರೆ, ಪೂರ್ತಿಯಾಗಿ ಹಾಕಲ್ಲ, ಹಾಕಿದ್ರೆ ಫಾಸ್ಟಾಗಿ ಹಾಕೊಂಡು ಹೋಗ್ಬಿಡ್ತಾರೆ, ಇಲ್ಲಾಂದರೆ ತುಂಬ ಸ್ಲೋ ಆಗಿ ಮಾಡ್ತಾರೆ. ಕೆಲವೊಬ್ಬರಿಗೆ ಬಂದಿರುತ್ತೆ, ಕೆಲವೊಬ್ಬರಿಗೆ ಬಂದಿರಲ್ಲ, ಇನ್ನೂ ಕೂಡ ಪೂರ್ತಿಯಾಗಿ ಜಮೆನೆ ಮಾಡಿರಲ್ಲ, ಆಗಲೇ ಇನ್ನೊಂದು ಕಂಟೆಂಟ್ ರಿಲೀಸ್ ಮಾಡಿರ್ತಾರೆ. ಜನಗಳಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು ನಮಗೆ ಅಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಅಂತ. ಯಾಕಂದರೆ ಇನ್ನೂ 2 ತಿಂಗಳದ್ದು ಬಾಕಿ ಇದೆ, ಜೂನ್ ಹಾಗೆ ಜುಲೈ ತಿಂಗಳದು. ಯಾಕಂದರೆ ಜುಲೈ ತಿಂಗಳದು ಆಗಸ್ಟಲ್ಲಿ ಬರಬೇಕಿತ್ತು. ಈಗ ಇವರು 2 ಕಂತು ಮುಗಿಸೋದ್ರಲ್ಲೇ ಇನ್ನು ಆಗಸ್ಟ್ ಆಗೋಗ್ಬಿಡುತ್ತೆ. ಮತ್ತು ಅವಾಗ 1 ತಿಂಗಳದ್ದು ಪೆಂಡಿಂಗ್ ಇರುತ್ತೆ. ಇದು ಅಲ್ಲದೆ ಕಳೆದ ವರ್ಷ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಕೂಡ ಪೆಂಡಿಂಗ್ ಇದೆ. ಅದ್ರ ಬಗ್ಗೆ ಯಾರೂ ಏನು ಮಾತಾಡ್ತಾ ಇಲ್ಲ. ಸದ್ಯ ಎಲ್ಲರಿಗೂ ಇದು ಕೊಟ್ಟರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿದೆ. ಸೊ ಟೋಟಲಾಗಿ ಇನ್ನೂ 4 ತಿಂಗಳದ್ದು ಬಾಕಿ ಇರೋವಂಥದ್ದು. ಅಂದರೆ ಈ ಸತಿ ಇದು ಜೂನ್ ಜುಲೈ ತಿಂಗಳದು, ಹಾಗೆ ಕಳೆದ ವರ್ಷ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು, ಒಟ್ಟಿನಲ್ಲಿ 4 ತಿಂಗಳದ್ದು ಇನ್ನೂ ಪೆಂಡಿಂಗ್ ಇರೋವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ. ಒಟ್ಟಿನಲ್ಲಿ 33ನೇ ಕಂತಿನ ಹಣ DBT ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ. ಎಲ್ರಿಗೂ ಕೂಡ ಅಪ್ಡೇಟ್ ಆಗಿಲ್ಲ. ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಹೌದು ನಮ್ದು ಅಪ್ಡೇಟ್ ಆಗಿದೆ ಅಂತ, ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನಮ್ಮದೇನು ಅಪ್ಡೇಟ್ ಆಗಿಲ್ಲ ಅಂತ. ಸೊ ಕೆಲವೊಬ್ಬರಿಗೆ ಮಾತ್ರ ಅಪ್ಡೇಟ್ ಆಗಿರೋದು. ಸೊ ಅಪ್ಡೇಟ್ ಆಗಿದೆ ಅಂತಂದರೆ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತಲೇ ಅರ್ಥ. ಯಾವಾಗ ಬೇಕಾದ್ರೂ ಕೂಡ ಹಣ ರಿಲೀಸ್ ಆಗ್ಬೋದು. 33ನೇ ಕಂತಿನ ಹಣ ಈ ವೀಕಲ್ಲೇ ಆಗ್ಬೋದು, ಇಲ್ಲ ನೆಕ್ಸ್ಟ್ ವೀಕಲ್ಲಿ ಹಾಕ್ಬೋದು, ಇಲ್ಲ ಹಬ್ಬದ ಟೈಮಲ್ಲಿ ಹಾಕಿದ್ರು ಆಗ್ಬೋದು, ಅಥವಾ ಈ ತಿಂಗಳೆಲ್ಲ ಎಂಡಿಗೆ ಹಾಕ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಿರೋದ್ರಿಂದ ಆ ಟೈಮಲ್ಲಿ ಹಾಕಿದ್ರೆ ಮಹಿಳೆಯರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಬಟ್ ಹಬ್ಬದ ದಿನ ಹಾಕೋಕ್ಕಿಂತ ಹಬ್ಬ ಬರೋದ್ರಲ್ಲಿ ಎಲ್ಲರಿಗೂ ಕೂಡ ಜಮೆ ಆದರೆ ಮಹಿಳೆಯರಿಗೂ ಕೂಡ ಸಣ್ಣ ಪುಟ್ಟ ಖರ್ಚಿಗೆ ಹೆಲ್ಪ್ ಆಗುತ್ತೆ. ಐ ಹೋಪ್ ಹಬ್ಬ ಮುಂಚೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗೋ ಹಾಗೆ ಇವರು ಜಮೆ ಮಾಡಿದರೆ ಚೆನ್ನಾಗಿರುತ್ತೆ. ಒಂದೇ ಸತಿ ಹಾಕಿದ ಕೂಡಲೇ ಇನ್ನೊಂದು 3-4 ದಿವಸದಲ್ಲಿ ಎಲ್ಲರಿಗೂ ಕೂಡ ಜಮೆ ಆಗೋ ಹಂಗೆ ಇವರು ಮಾಡಿದ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ನೋಡೋಣ ಏನಾಗುತ್ತೆ ಏನು, ಈ ಹಬ್ಬ ಆದಮೇಲೆ ಹಾಕ್ತಾರಾ. ಯಾಕಂದರೆ ಇನ್ನು ಕಂಟಿನ್ಯೂಸ್ ಹಬ್ಬ ಇದ್ದೇ ಇದೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಆಮೇಲೆ ಗೌರಿ ಗಣೇಶ ಹಬ್ಬ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಕಂಟಿನ್ಯೂಸ್ ಹಬ್ಬ ಹೇಗಿದ್ರೂ ಇದ್ದೇ ಇದೆ. ನೋಡೋಣ ಯಾವಾಗ ಜಮೆ ಮಾಡ್ತಾರೆ ಏನು ಅಂತ. ಒಟ್ಟಿನಲ್ಲಿ ಅಪ್ಡೇಟ್ ಆಗಿದೆ ಅಂತಂದರೆ ಜಮೆ ಹಂತಕ್ಕೆ ಬಂದಿದೆ ಅಂತಲೇ ಅರ್ಥ. ನೋಡೋಣ, ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಒಟ್ಟಿನಲ್ಲಿ 32ನೇ ಕಂತಿನ ಹಣ ಒಂದು 40% ಜನಕ್ಕೆ ಬರಬೇಕಾಗಿದೆ. ತುಂಬ ಸ್ಲೋ ಆಗಿ ಹಾಕ್ತಾ ಇದ್ದಾರೆ. ಇನ್ನು ಪಿಂಚಣಿ ಹಣ ನಾನು ಆಗಲೇ ಹೇಳಿದಂಗೆ ಸದ್ಯಕ್ಕೆ ಒಂದು 50% ಜನಕ್ಕೆ ಬಂದಿದೆ, ಈಗ ಸ್ಟಾಪ್ ಆಗಿದೆ. ಹಾಗಾಗಿ ನಿಮ್ಗಳಿಗೆ ಬರ್ತಾ ಇಲ್ಲ. ಮತ್ತೆ ಶುರು ಮಾಡ್ತಾರೆ ಖಂಡಿತ. ಯಾಕಂದರೆ ಜುಲೈ ತಿಂಗಳಲ್ಲೂ ಅದೇ ರೀತಿ ಮಾಡಿದರು, ಇವಾಗೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಮತ್ತೆ ಜಮೆ ಪ್ರಕ್ರಿಯೆ ಶುರುವಾದ ಕೂಡಲೇ ನಿಮಗೆ ತಿಳಿಸ್ತೀನಿ ಖಂಡಿತವಾಗ್ಲೂ. ಜುಲೈ ತಿಂಗಳವರೆಗೂ ಬಂದಿದೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ಬಂದಿಲ್ಲ ಅನ್ನೋರು ದಯವಿಟ್ಟು ಹಿಂದಿನ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರು ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಸಲ್ಲಿ ಇದಕ್ಕೆ ಉತ್ತರನ ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರೋರೆ ಜಾಸ್ತಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ಯಾವುದೇ ರೀತಿ ಹಣ ಕಟ್ಟಾಗಲ್ಲ, ಲೈಕ್ ಮಾಡೋದ್ರಿಂದ ಯಾವುದೇ ರೀತಿ ಹಣ ಕಟ್ಟಾಗಲ್ಲ. ನಿಮ್ಮ ಸಬ್ಸ್ಕ್ರೈಬ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.